ಕೋಶ ಓದಬೇಕು. ಅಂಡ್ ಇವತ್ತು ನಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಕೊಡೈಕೆನಾಲ್ಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹರಿಸ್ತಾಯಿಸ್ತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನಂತೂ ವ್ಲಾಗ್ ಮಾಡ್ತಾ ಇರೋದು. ಇವತ್ತು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಬಟ್ ನನ್ನ ಫೇಸ್ ಲಿಟ್ರಲಿ ತುಂಬ ಟಯರ್ಡ್ ಆಗಿದೆ. ಸೊ ಅದರಿಂದ ಅಷ್ಟು ಮಾತಾಡೋಕ್ಕೆ ಎನರ್ಜಿ ಇಲ್ಲ. ನನ್ನ ಮೈಕ್ ಕೂಡ ಹಾಕಿಲ್ಲ ಆ್ಯಂಡ್ ನನ್ನ ಮೈಕ್ ಕೂಡ ಕ್ಯಾರಿ ಮಾಡ್ತಿಲ್ಲ ಬಿಕಾಸ್ ನಾವು ಟ್ರಾವೆಲಿಂಗ್ ಮಾಡ್ತಿರೋ ರೀಸನಿಂದ. ಒನ್ ಮೇನ್ ಥಿಂಗ್. ಆ್ಯಂಡ್ ಇವತ್ತು ನಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಕೊಡೈಕೆನಾಲ್ಗೆ. ಲಿಟ್ರಲಿ ನಾವೆಲ್ಲ ಕಾರಲ್ಲಿ ಹೋಗ್ಬೇಕಂತ ಇದ್ದಿದ್ದು ಪ್ಲ್ಯಾನು, ಬಟ್ ಇವರೆಲ್ಲರೂ ಬೈಕಲ್ಲಿ ಹೋಗಲೇಬೇಕು ಅಂತ ಹೇಳಿ ಬೈಕಲ್ಲಿ ಪ್ಲ್ಯಾನ್ ಮಾಡಿ ನಾವೆಲ್ಲರೂ ಇಡೀ ಒಂದು 7 ಬೈಕ್ ಏನೋ ನಮ್ಮ ತುಮಕೂರಿಂದ ಹೊರಡ್ತಾ ಇದ್ದೀವಿ. ಸೊ ವೇರ್ ಆಲ್ ಸೆಟ್ ಟು ಮೂವ್ ಟು ಕೊಡೈಕೆನಾಲ್. ನಮ್ಮ ಫಸ್ಟ್ ಬಿಗ್ ಸ್ಟಾಪ್ ನಮ್ಮ RTO ಆಫೀಸ್ನ ಆಂಜನೇಯ ಟೆಂಪಲ್ ಹತ್ರ ನಿಲ್ಸಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ. ಹೇಗಿರುತ್ತೆ ನಮ್ಮ ಈ ರೈಡ್ ಅಂತ ನೀವೆಲ್ಲರೂ ನೋಡಿ ಮಜಾ ಮಾಡಿ. ಓಕೆ ಬಾಯ್ ಅಂತ ಸಿ ಯು. ಆಂಟಿ ಬಂದಿದ್ದಾರೆ. ಆಂಟಿ ಏನು ಹೇಳ್ತೀರಾ? ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಲ್ಲ, ಏನು ಹೇಳಲ್ವಾ? ಹ್ಯಾಪಿ ಜರ್ನಿ ಹೇಳಿ ಆಂಟಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಆಂಟಿಗೆ ನಾನು ಹೇಳಿ ಸೂಟ್ ಕೇಳಿಸ್ತಿದ್ದೀನಿ. ರೆಡಿ ಆಗ್ತಾ ಇದ್ದೀನಿ. ಹಾಯ್ ಹಾಯ್. ಎಲ್ಲ ಎಂತ ರೆಡಿ ಆಗ್ತಿದ್ದೀರಾ? ಆಯ್ತಾ? ಓಕೆ ಡನ್. ನಾನು ಇಲ್ಲೇ ದಿಸ್ ಇಸ್ ಕಳ್ಳ ಆಫ್ ಅವರ್ ಗ್ಯಾಂಗ್. ತೀಟೆ ಕಳ್ಳ. ಇಲ್ಲ ಎಂತ ಹೇಳಿ, ಇವರು CD ಅಂತ ಆದ್ರೆ ಹಿಂಗೆಲ್ಲ ಕಾಣ್ತಿದ್ದಾರೆ ಅಷ್ಟೇ. ಎಲ್ಲ ರೆಡಿಯಾಗಿ ಇಲ್ಲಿ ಎಲ್ಲ ಬೈಕ್ಸ್ ನಿಂತಿದೆ. CD ಅವ್ರ ಪಪ್ಪ ಅಮ್ಮ ಆಗ್ಲಿಂದ ಕಾಯ್ತಿದ್ದಾರೆ. ಈಗ ನಾವು ರೆಡಿಯಾಗಿ ಹೋಗ್ಬೇಕು. ಬರೀ ಬಾಯಿಲಿ. ವಾಟ್ ವಿಲ್ ಯು ಸೇ ಫಾರ್ ಅಬೌಟ್ ಆ ಟ್ರಿಪ್? ಫುಲ್ ಸ್ಟ್ರೆಸ್ ಡೇ ಇವತ್ತಂತೂ. ಹೌದು, ಹೆವಿ ಸ್ಟ್ರೆಸ್ ಡೇ. ಅಲ್ಲಿ ಹೋಗಿ ಬಂದಿರೋದು, ಇಲ್ಲಿ ಸ್ವಚ್ಛ ಇಟ್ಕೊಂಡು ಕಾಲೆಲ್ಲ ನೋವ್ತಾ ಇದೆ. ಆಫೀಸಲ್ಲಿ ಓಡಾಡಿ ಕಾಲು ನೋವ್ತಿದೆ, ಬೆನ್ನು ನೋವ್ತಿದೆ ನನಗೆ ಅಲ್ವಾ? ಲೈಫ್ ಇಸ್ ಸೊ ಹಾರ್ಡ್. ಏನಾಗಿದೆ ಇವತ್ತು ಅಂದರೆ, ಇವತ್ತು ನನಗೆ, ನಮ್ಮ ಅಕ್ಕನಿಗೆ, ನಮ್ಮ ಜೀಜುಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ಫುಲ್ ಇತ್ತು. ನನಗೆ, ಇವ್ರಿಗೆ ಎಲ್ಲರಿಗೂ ಪವರ್ ಪ್ಯಾಕ್ಡ್ ಆಗಿದ್ವಿ ನಾವೆಲ್ಲರೂ. ಬಿಕಾಸ್ ನಾನು ಮಾರ್ನಿಂಗ್ ಫಸ್ಟ್ ಕಾಲೇಜೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಅದಾದ ತಕ್ಷಣ ನನಗೆ ಇವೆಂಟ್ ಇತ್ತು. ಇವೆಂಟಿಗೆ ಹೋಗಿ ನಾನು ವಾಪಸ್ ಬೆಂಗಳೂರಿಂದ ಬಂದು ನೆಲಮಂಗಲ ಔಟ್ಸ್ಕಟ್ಸ್ ಇತ್ತು ಇದು, ಅದು ಬೆಂಗಳೂರಿಗಿತ್ತು ಆಲ್ಮೋಸ್ಟ್. ಸೊ ಅಲ್ಲಿಂದ ಮುಗಿಸ್ಕೊಂಡು ರಪ್ ಅಂತ ಇಲ್ಲಿಗೆ ಬ್ಯಾಗ್ ಎತ್ಕೊಂಡು ಬಂದಿರೋದು ಅಷ್ಟೇ. ನನ್ನ ಔಟ್ಫಿಟ್ನ ಚೇಂಜ್ ಮಾಡಿ ಐ ಡೋಂಟ್ ನೋ ಹೌ ಟು ಡೂ ದಿಸ್, ಬಟ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ 100% ಎಲ್ಲನೂ. ಸೊ ಬನ್ನಿ ನಾವೆಲ್ಲ ಫಸ್ಟ್ ಯಾರು ಹೋಗ್ತಾರೆ, ಲಾಸ್ಟ್ವರೆಗೂ ಯಾರು ಹೋಗ್ತಾರೆ, ಎಲ್ಲರಿಗೂ ನಂಬರ್ ಕೊಟ್ಕೊಳ್ಳಿ. ಅದೇ ಥರ ಫಾಲೋ ಮಾಡಿ. ಅಕಸ್ಮಾತ್ ಯಾರನ್ನ ಒಬ್ಬರು ಮಿರರಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ಸ್ಲೋ ಮಾಡಿಕೊಂಡು ಮುಂದೆ ಇರೋರಿಗೆ ಸಿಗ್ನಲ್ ಕೊಡಿ. ಅಥವಾ ನೀವು ಆರನ್ನು ಅಥವಾ ಪಾಸ್ ಮಾಡೋದು, ಜಾಸ್ತಿ ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತೀರೋ ಸ್ಲೋ ಮಾಡ್ಕೊಬೇಕು ಅನ್ನೋದು ಮಿರರಲ್ಲಿ ಏನೋ ಒಂದು ಹತ್ರ ಏನೋ ಒಂದು ಸಿಗ್ನಲ್ ಮಾಡ್ಕೊಳ್ಳಿ. ಮೇಯ್ನು ಗ್ರೂಪ್ ರೈಡಲ್ಲಿ ನೀವು ಹೋಗ್ಬೇಕಾದ್ರೆ ಎಷ್ಟು ಸೇಫೋ ಅಷ್ಟೇ ಸ್ವಲ್ಪ ಡೇಂಜರಸ್ಸು ಇರುತ್ತೆ. ಯಾಕೆಂದರೆ ಒಬ್ಬರು ಏನೋ ಹಂಸ ಎಗರಿಸಿದ್ರೆ ಎಲ್ಲರೂ ಎಗರಿಸ್ಬಿಡ್ತೀರ, ಹಿಂದೆನೇ ನೋಡ್ತಿರ್ತೀರ. ಬಿಕಾಸ್ ರೋಡ್ ಕಾಣಿಸ್ತಿರಲ್ಲ ನಿಮ್ಗೆ. ಮಂಡ್ಯ ಅಲ್ಲ ಮದ್ದೂರಲ್ಲ, ಮಸ್ಟ್ ಮದ್ದೂರು ಅನ್ಸುತ್ತೆ ಇದು ಪ್ರಾಬಬಲಿ. ಎಸ್ ಮದ್ದೂರು. ಇದು ಮದ್ದೂರಲ್ಲೆಲ್ಲ ಎಲ್ಲರ ಅವತಾರ ನೋಡಿ. ಎಲ್ಲ ಬೀದಿಲಿ ಬಿದ್ದಿರೋ ಥರ ಇತ್ತೆಲ್ಲ ಕೈಯೇನಿಂದು ಎಲ್ಲ ನೋಡಿ. ಊರಿನ ಮಲ್ಗೋಳೆ, ಊರಿನ ಮಲ್ಗಿದ್ದಾರೆ, ಎಲ್ಲ ಬೈಕ್ಸ್ ಇಲ್ಲಿದೆ ಅಂಡ್ ನಾನಿಲ್ಲಿದೆ. ಎಗೇನ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾವು. ನಾನೀಗ ದರ್ಶನ್ ಬ್ರೋ ಜೊತೆ ಕೂತ್ಕೊಂಡೆ, ಬೈಕ್ನ ಚೇಂಜ್ ಮಾಡಿದೆ. ಆಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಧೈರ್ಯ ಬಂದಿದ್ದು ನನಗೆ, ಆರಾಮಾಗಿ ಸ್ವಲ್ಪ ವೀಡಿಯೋ ಮಾಡ್ಬೋದು ಅಂತ. ಆಲ್ಮೋಸ್ಟ್ ನಾವೀಗ ಚಾಮರಾಜನಗರ ಎಲ್ಲ ಬಿಟ್ಟು ಹೊರಡ್ತಾ ಇದ್ವಿ. ಇನ್ನೇನು ಸ್ವಲ್ಪ 1 ಕಿಲೋಮೀಟರ್, ಎಷ್ಟೋ ಕಿಲೋಮೀಟರ್ಸ್ಗೆ ದಟ್ ವಿ ವರ್ ರೀಚಿಂಗ್ ತಮಿಳ್ನಾಡು ಅಂತ ಗೊತ್ತಾಯಿತು ನನಗೆ. ಸೊ ಇನ್ನೇನು ರೀಚ್ ಆಗ್ತಿದ್ವಿ ನಾವು ಕರ್ನಾಟಕ ಫಾರೆಸ್ಟ್ನ ಬಿಟ್ಟು. ಸೊ ತಮಿಳ್ನಾಡು ರೀಚ್ ಆಗ್ತಿದ್ವಿ. ನೆಕ್ಸ್ಟ್ ನಮ್ಮ ಬಿಟ್ ಸ್ಟಾಪ್ ಇದ್ದೈತೆ ನಮ್ಮ ಬ್ರೇಕ್ಫಾಸ್ಟಿಗೆ ಅಂತ. ಬಿಕಾಸ್ 8:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ. ಬಿಕಾಸ್ ಎಲ್ಲರೂ ಟಯರ್ಡ್ ಆಗಿದ್ವಿ ಆ್ಯಂಡ್ ಮೂರುವರೆಗೆ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ಆ ರೀಸನಿಂದ ಎಲ್ಲರಿಗೂ ಹೊಟ್ಟೆ ಹಸಿರೋದ್ರಿಂದ ವಿಲ್ ಸ್ಟಾಪ್ ಅಟ್ 8:30 ಅಂತ ಡಿಸೈಡ್ ಮಾಡಿದ್ವಿ.
ಯಾರಿಗೆ ಎಷ್ಟು ಖುಷಿ ಆಯಿತೋ ಇಲ್ವೋ, ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಫಾರ್ ದ ಒನ್ ರೀಸನ್ ಏನು ಅಂದರೆ ವೆಲ್ಕಮ್ ಟು ತಮಿಳ್ನಾಡು ಅಂತ ಬಂತಲ್ಲ, ಬಿಕಾಸ್ ಅಟ್ಲೀಸ್ಟ್ ಫೈನಲಿ ತಮಿಳ್ನಾಡುಗೆ ನಾವು ಎಂಟ್ರಿ ಆದ್ವಿ ಅಲ್ಲ ಅಂತ ಖುಷಿ ಆಯಿತು. ಬಿಕಾಸ್ ಅಷ್ಟು ಹವರ್ಸಿಂದ ಜರ್ನಿ ಮಾಡಿ ನಮಗೆ ಇನ್ನೂ ತಮಿಳ್ನಾಡು ಸಿಕ್ಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೇ ಇದ್ದೆ ನಾನಂತೂ. ಆ್ಯಂಡ್ ಫೈನಲಿ ಇಟ್ಸ್ ಅ ಹ್ಯಾಪಿಯೆಸ್ಟ್ ಮೂಮೆಂಟ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟ್. ಅಲ್ಲಿ ಎಣ್ಣೆ ಕಿಡ್ಸು ಕ್ಯಾಮರಾನ ನಾನು ಕೊಡಿ, ನಾನು ಕೊಡ್ತೀನಿ. ಹಾಕೊಂಡು ಸ್ವಲ್ಪ ಜರುಗಿ ಹಿಂದೆ. ನಮ್ಮೆಲ್ಲ ಇವಾಗ ಜಸ್ಟ್ ತಿಂಡಿ ಮುಗಿಸಿ ನಾವೆಲ್ಲರೂ ಇಲ್ಲಿ ಯಾವುದೋ ಒಂದು ಹೋಟೆಲ್ ಇತ್ತು. ವಾಟ್ಸ್ ದಿಸ್ ಹೋಟೆಲ್? ಭಾಮ ಹೋಟೆಲ್ ಅಂತೆ. ಸೊ ನಾವೆಲ್ಲರೂ ತಿಂಡಿ ಮುಗಿಸಿ ಇವಾಗ ಹೊರಟಿದ್ದೀವಿ. ಲೆಟ್ ಅಸ್ ಗೋ, ಬನ್ನಿ ಹೋಗುವ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ, ಏನೂ ಪ್ರಾಬ್ಲಮ್ ಏನಿಲ್ಲ. ಬ್ರೇಕ್ಫಾಸ್ಟ್ ವಾಸ್ ಗುಡ್, ಎವ್ರಿಥಿಂಗ್. ಸೊ ಆ್ಯಸ್ ಯೂಶುವಲ್ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಗೈಸ್, ನಮ್ಮ KSRTC ಬಸ್ಸು ತಮಿಳ್ನಾಡಲ್ಲಿ. ನೋಡೋಣ, ಹೋಗುವ ಅಷ್ಟೇ. ಆ್ಯಂಡ್ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಗಾಡಿಯಲ್ಲೆಲ್ಲ ಕೂತ್ಕೊಂಡಾಗ, ಬಿಕಾಸ್ ಮೇಯ್ನ್ಲಿ ತುಂಬಾ ಗಾಳಿ ಇರ್ತಿತ್ತು, ಬಿಸಿಲು ಜೊತೆಗೆ ಸ್ಟಾರ್ಟ್ ಆಗ್ತಿತ್ತು. ಬಿಕಾಸ್ ಡೇ ಅಲ್ವಾ ನಾವು ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ ಡೇ ಸ್ಟಾರ್ಟ್ ಆಯಿತು. ನಾವು ನೈಟಲ್ಲಿ ಮಿಡ್ ನೈಟಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ. ಬಟ್ ಎಷ್ಟು ಆಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೆ. ಎಲ್ಲಾರನ್ನೂ ನನ್ನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಬಿಕಾಸ್ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಗಾಡಿಯಲ್ಲಿ ಕೂತ್ಕೊಂಡೆ. ನೀವೇ ನೋಡ್ತಿರ್ಬೋದು ನನಗೆ ಎಷ್ಟು ಭಯ ಆಗ್ತಿದೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅಂತ. ಬಿಕಾಸ್ ನಾನು ಫೋನಲ್ಲಿ ಇಟ್ಕೊಂಡು ಮಾಡ್ತಿದ್ದೆ. ಆ್ಯಂಡ್ ನನ್ನ ಫೋನ್ ಇದ್ದಾಗ ನಾನು ಮಾಡ್ತಿದ್ದೆ, ನಮ್ಮ ಅಕ್ಕಂದು ಇಸ್ಕೊತಿದ್ದೆ, CD ಫೋನ್ ಇಸ್ಕೊತಿದ್ದೆ, ಇನ್ನು ಎಲ್ಲರ ಫೋನು ಇಸ್ಕೊತಿದ್ದೆ. ಆ್ಯಕ್ಚುಲಿ ವಿಡಿಯೋ ಮಾಡಬೇಕು, ಕೊಡಿ 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 ಅಂತ. ನನ್ನ ಫೋನ್ ಸಿಕ್ಕಿದಾಗೆಲ್ಲ ನಾನು ಮಾಡಿಬಿಡ್ತಿದ್ದೆ. ನಾನು ಎಲ್ಲರೂ ಎತ್ತಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದಾರೆ, ನಾನು ಮತ್ತೆ ತೆಗಿಯೋಕೆ ಹೋಗ್ತಿರ್ಲಿಲ್ಲ ಬ್ಯಾಗಿಂದ. ಆ್ಯಂಡ್ ನೋಡಿ ನಮ್ಮ ಮೇಘನ ಅವರು ಹೆಂಗೆ ಎಲ್ಲ ಕುತ್ಕೊಂಡು ಸಾಹಸ ಮಾಡಿ ಸಿಂಹಾಸನ ಎಲ್ಲ ಮಾಡಿ ಕೂತ್ಕೊಂಡಿದ್ದಾರೆ ಅವ್ರ ಗಾಡಿಯಲ್ಲಿ. ಆ್ಯಂಡ್ ಫೈನಲಿ ವೆಲ್ಕಮ್ ಟು ಪ್ರಿನ್ಸಸ್ ಆಫ್ ಹಿಲ್ಸ್ ಕೊಡೈಕೆನಾಲ್ ಅಂತ ಬಂತು. ಆ್ಯಂಡ್ ಇಲ್ಲಿಂದ ದ ಹಾರ್ಡೆಸ್ಟ್ ಥಿಂಗ್ ಅಂದರೆ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಪೆನ್ನಿಂಗ್ ಕರ್ವ್ಸ್ ಅಂತ ಇತ್ತು ಅಂತ, ಸಿಕ್ಕಾಪಟ್ಟೆ ಇತ್ತು ಪೆನ್ನಿಂಗ್ ಕರ್ವ್ಸ್ ಅಂತೂ. ಇಲ್ಲಿ ನೆಕ್ಸ್ಟ್ ಲೆವೆಲೇ ಅಂತ ಹೇಳ್ಬೋದು. ಅಷ್ಟೇ ಬಿಸಿಲು ಇತ್ತು. ಬಟ್ ಆಫ್ಟರ್ 6 ಮೇಲೆ ಚಳಿ ಸ್ಟಾರ್ಟ್ ಆಗ್ತಿತ್ತು ನಮಗೆ ಕೊಡಾಯಲ್ಲಿ ಆ್ಯಕ್ಚುಲಿ. ಬಟ್ ಅದಕ್ಕೂ ಮುಂಚೆ ಎಲ್ಲ ತುಂಬ ಬಿಸಿಲೇ ಇತ್ತು ನಾವು ಹೋಗಿದ್ದ ಟೈಮಲ್ಲಂತೂ. ಬಟ್ ಇಟ್ ವಾಸ್ ನಾಟ್ ಅ ಮಾನ್ಸೂನ್ ರೈಡ್ ಅನ್ನಿಸ್ತು ನಮಗೆ, ಇಟ್ ವಾಸ್ ಅ ಸಮ್ಮರ್ ರೈಡ್ ಅನ್ನಿಸ್ಬಿಡ್ತು. ಸೊ ಅದಕ್ಕೆ ನಮ್ಮ ಟೀಮಲ್ಲಿ ಒಬ್ಬರು ಮಾನ್ಸೂನ್ ರೈಡ್ನ ಸಮ್ಮರ್ ರೈಡ್ ಅಂತ ಚೇಂಜ್ ಮಾಡಿಬಿಟ್ರು. ಆ್ಯಂಡ್ ಇಟ್ ವಾಸ್ ಸೋ ಶಾಕಿಂಗ್, ನಗು ಬರ್ತಿತ್ತು ನನಗೆ. ಆ್ಯಂಡ್ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವೆಲ್ಲರೂ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ ವಾಪಸ್ ತುಮಕೂರಿಗೆ. ಆ್ಯಂಡ್ ಐ ಥ್ಯಾಂಕ್ ಫಾರ್ ದಟ್ ಫುಲ್ ಫುಟ್ಬಾಲ್. ಆ್ಯಂಡ್ ಇದು ಒಂದು ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಿದ್ವಿ. ತುಂಬಾ ಚೆನ್ನಾಗಿ ಬರ್ತಿತ್ತು ಇಲ್ಲಿಂದ ವೀಡಿಯೋಸ್, ಫೋಟೋಸ್ ಎಲ್ಲನೂ ಕೂಡ. ಸ್ವಲ್ಪ ದೂರ ನಾವು ವ್ಯೂನ ಹತ್ತದಾದ್ಮೇಲೆ, ನಮ್ಮ ಘಾಟ್ ಸೆಕ್ಷನ್ ಹತ್ತಾದ್ಮೇಲೆ ರೋಡ್ಸ್ ಎಲ್ಲ ಆಗಲಿ ಎಲ್ಲನೂ ಸಕ್ಕತ್ತಾಗಿ ಕಾಣ್ತಿತ್ತು. ಇಟ್ ವಾಸ್ ಸೋ ಗುಡ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೆನ್ನೆ ಹೋಗಿ ಇವತ್ತು ನಮ್ಮ ಅಕ್ಕನ ಮಗಳ ಸಡನ್ನಾಗಿ ಸುಮ್ಮನೆ ನಿಂತಿಲ್ಲ, ನಾನು ಹಿಡ್ಕೊಂಡ್ರೆ ಅಪ್ಪತ್ತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಗಾಬರಿ ಆಯ್ತಾ, ಏನು ಹಿಡಿಗೆ ಮಾತಾಡ್ತಾಳೆ ಅಂತ. ಯಾಕೆ ಸುಮ್ಮನೆ ಮಾತಾಡ್ತಿದ್ಯಾ ನೀನು ನೋಡ್ಕೊಂಡೆ. ಹೇಳಿ ನನ್ನ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹೇಳಿ ಇವತ್ತು ನೀನೇ ವೆಲ್ಕಮ್ ಬ್ಯಾಕ್ ಟು ನಾವು ಅಮ್ಮನ ಇಟ್ಬಿಟ್ಟೆ, ನಮ್ಮ ಲಕ್ಷ್ಮಿ. ಓಕೆ ಗೈಸ್, ಇವತ್ತು ನಾವು ನಮ್ಮ ಡೇ 1 ಸ್ಟಾರ್ಟ್ ಮಾಡ್ತಿದ್ದೀವಿ. ಡೇ 2 ಆ್ಯಕ್ಚುಲಿ ನಮಗೆ, ಬಟ್ ಇದು ನಮ್ಮೆಲ್ಲ ಪ್ರಕಾರ ಇದು ನಮಗೆ ಡೇ 2ನೇ. ಇವತ್ತು ನಾವು ಸಿಟಿ ರೌಂಡ್ಸ್ ಹೋಗ್ತಾ ಇದ್ದೀವಿ. ಫುಲ್ ಆಫ್ ಸಿಟಿ ರೌಂಡ್ಸ್ ಎವ್ರಿಥಿಂಗ್. ಸೊ ಚಂದ ಓಡಾಡ್ಕೊಂಡು ನಮ್ಮ ಸಿಟಿನ ಎಂಜಾಯ್ ಮಾಡಿಕೊಂಡು. ನೆನೆ ಏನಾಯ್ತು, ಯಾಕೆ ನೀನು ವ್ಲಾಗ್ನ ಸ್ಟಾಪ್ ಮಾಡಿದೆ ಆ್ಯಂಡ್ ನೀಟಾಗಿ ಎಂಡ್ ಆಗಿಲ್ಲ? ಹೌದು, ನೆನೆ ಆ ವ್ಲಾಗ್ ಯಾಕೆ ಎಂಡ್ ಆಗಿಲ್ಲ ಅಂತ ಇವಾಗ ನಮ್ಮ Actually ಪರಿಣಿತ ಏನಾಯ್ತು? ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಒಂದು ಸ್ಟ್ರೆಚ್ಚಲ್ಲಿ 250 ಕಿಲೋಮೀಟರ್ಸ್ ಬಂದಿರೋದು ನಾವು, ಒಂದೇ ಸ್ಟ್ರೆಚ್ಚು. ಅಮ್ಮ ದೇವರೇ, ಎಲ್ಲ ಊಸ್ಟ್ ಆಗಿಬಿಟ್ಟಿದೆ ನಮ್ಮ ಬ್ಯಾಕೆಲ್ಲ, ಬೆನ್ನು, ಕಾಲು, ಥೈಸು.
ನಮಗೆ ವರ್ಕೌಟ್ ಜಿಮ್ಮಲ್ಲಿ ಮಾಡಿದ್ರು ನಮಗೆ ಹಿಂಗೆ ಆಗ್ತಿರ್ಲಿಲ್ಲ ಒಂದಿನೂ ಆಕ್ಚುಲಿ ಏನಂದ್ರೆ ಅದೆಲ್ಲ ಮಾಡೋದಕ್ಕೆ ಇವಾಗ ಸ್ವಲ್ಪ ಪರವಾಗಿಲ್ಲ. ನಮಗೆ ಬ್ಯಾಕ್ ಎಲ್ಲ ಅಷ್ಟೊಂದು ಸ್ಟ್ರೈನ್ ಆಗಲಿಲ್ಲ. ಹೌದು, ಇಲ್ಲ ಅಂದರೆ ಹೆವಿ ಸಖತ್ ಪೇನು. ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ಬಂದಿರೋದು ನಾವು. ಹೌದು, ಫ್ರಮ್ ತುಮಕೂರು ಟು ಹಿಯರ್. ಮಧ್ಯ ಸ್ಟಾಪ್ ಕೊಟ್ಕೊಂಡು. ಹೌದು. ಆ್ಯಂಡ್ ಈವನ್ ವಿ ಡಿಂಟ್ ಹ್ಯಾವ್ ದ ಲಂಚ್ ಎಸ್ಟರ್ಡೇ. ನಾವು ನೆನೆ ನೈಟ್ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ ಗೈಸ್. ಯಾಕಂದರೆ ಇದು ಸಿಕ್ಕಾಪಟ್ಟೆ ಪಿನ್ನಿಂಗ್ ಯೂ ಕಟ್ಸ್ ಇತ್ತು, ಪಿನ್ನಿಂಗ್ ಕರ್ವ್ಸ್ ಅಂತ ಅಂತಾರೆ. ಪಕ್ಕ ನಾವು ವಾಮಿಟಿಂಗ್ ಎಲ್ಲ ಆಗೋದು. ನಾವು ಏನು ತಿಂದಿರೇನೆ ಜಸ್ಟ್ ನಮಗೆ ಅಷ್ಟು ತಲೆ ಸುತ್ತು. ನಾನಂತೂ ಈಗ ಅಮ್ಮ ಹೇಳಿತ್ತು ನಮಗೆ, ನಮ್ಮಮ್ಮ ಹೇಳಿದ್ರು ನಮಗೆ, ಇಲ್ಲ ನೋ ಏನು ತಿನ್ನಬೇಡಿ ನೀವು, ಹಾಗೆ ಹೋಗಿ ಪರವಾಗಿಲ್ಲ ಹೊಟ್ಟೆ ಹಸಿದ್ರು ಅಲ್ಲಿ ಹೋಗಿ ಏನಾದ್ರು ತಿನ್ನಿ ಅಂತ. ಹೌದು, ನಾವು ನಮ್ಮಮ್ಮ ಹೇಳಿದಾರಲ್ಲ, ಓಕೆ ಆಯ್ತು ಹೋಗೋಣ. ಹಂಗೆ ಮಾಡಿದ್ದಕ್ಕೇನೆ ಬಚಾವತ್ತಿ ಎಲ್ಲರೂ ಹಂಗೆ ಇದ್ವಿ, ಎಲ್ಲರಿಗೂ ಹಂಗೆ ತಳ್ಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. 13-14 ಮೆಂಬರ್ಸ್ ನಾವು ಹಂಗೆ ಇರೋದು. ಎಲ್ಲ ಬೈಕ್ ರೈಡರ್ಸ್ ನಾವು ಅಷ್ಟೇ ಜನ ಹಂಗೆ ಬಂದಿದ್ದೀವಿ. ಬಟ್ ಇವತ್ತು ಎಲ್ಲರೂ ನೈಟ್ ಪಾಪ ನಮ್ಮ ಜೀಜು ಹೋಗಿ ಮತ್ತು ಆರ್ಯನು ಹೋಗಿ ಇಬ್ರು ಎಲ್ಲರೂ ಇವತ್ತು ವ್ಲಾಗಲ್ಲಿ ಮಾತಾಡಿಸ್ತೀನಿ ಗೈಸ್. ಬಿಕಾಸ್ ನಾನು ಫಸ್ಟ್ ಡೇ ಸ್ವಲ್ಪ ನನಗೆ ಮಾತಾಡೋಕ್ಕಾಗಲಿಲ್ಲ, ತುಂಬಾ ಕೆಲವೊಬ್ಬರು ಅನ್ನೋನ್ ಪರ್ಸನ್ಸ್ ಇದ್ರು. ಅನ್ನೋನ್ ಅವ್ರಿಗೆ ಗೊತ್ತು ನಮಗೆ ರಾಮದೇವ್ ಬೆಟ್ಟಕ್ಕೆ ಬಂದಿದ್ರಲ್ಲ, ನಮ್ಮ ಬ್ಲಾಗಲ್ಲಿ ಇದ್ದಾರೆ, ನಮ್ಮ ಹಳೆ ಬ್ಲಾಗಲ್ಲಿ ಇದ್ದಾರೆ ಅವರೆಲ್ಲ. ಬಟ್ ಅವರೇ ಎಲ್ಲ ಹೇಳ್ತಿದ್ರು, ಯಾಕೆ ನೀವು ಬ್ಲಾಗೇ ಮಾಡ್ತಿಲ್ಲ, ಆ ಜೋಶೇ ಇಲ್ಲ ನಿಮಗೆ ಅಂದರು. ಬಟ್ ನನಗೆ ಗೊತ್ತಿತ್ತು ಎಷ್ಟು ಟಯರ್ಡ್ ಆಗಿತ್ತು, ನನಗೆ ಹುಷಾರಿರಲಿಲ್ಲ, ನೆಕ್ಸ್ಟ್ ಲೆವೆಲ್ ಹುಷಾರಿರಲಿಲ್ಲ ಅಂತ. ಬಟ್ ಸ್ಟಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಅಂತ ಫುಲ್ ಹುಷಾರಾಗಿದ್ದೀನಿ. ಚೆನ್ನಾಗಿ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿ ಊಟ ಮಾಡಿ ಮಲಗಿದ್ದು ಎದ್ದಿದ್ದೆ 7 ಗಂಟೆಗೆ. ಅಷ್ಟೊಂದು ಅಲಾರಾಮ್ ಬಡ್ಕೊಂಡಿದ್ದಕ್ಕೆ ಎದ್ವಿ. ಬನ್ನಿ. ಸೊ ಇವತ್ತು ಎಲ್ಲರೂ ನಮ್ಮ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಆದ್ದರಿಂದ ನಾನು ಏನು ಅಷ್ಟೊಂದು ನೀಟಾಗಿ ಬ್ಲಾಗ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಎಲ್ಲ ಪೂರ್ತಿ ಬ್ಲಾಗ್ ಮಾಡೋಣ, ಚಂದ ಎಂಜಾಯ್ ಮಾಡೋಣ. ಎಲ್ಲರೂ ಯಾವ್ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ನನಗೂ ಗೊತ್ತಿಲ್ಲ ಕೂಡ. ಸೊ ಬನ್ನಿ ನೋಡುವ ಹೆಂಗೆ. ಚೆನ್ನಾಗಿದೆ ಕೊಡೈಕೆನಾಲ್ ಇಸ್ ಗುಡ್. ನೋಡಿ ನಮ್ಮ ವ್ಯೂ ಇದು ನಮ್ಮ ಸ್ಟೇಕೇಶನಿಂದ. ಸಿಟಿಗೆ ಹೋಗ್ಬೇಕು, ಇಲ್ಲ ಚೆನ್ನಾಗಿ. ನಾವು ಸಿಟಿ ಔಟ್ಸ್ಕಟ್ಸಲ್ಲಿ ಇದ್ದೀವಿ. ಇಲ್ಲೇ ಎಷ್ಟು ಚಂದ ವ್ಯೂ ಇದೆ ನೋಡಿ. ಆ್ಯಕ್ಚುಲಿ ನಾನು ಫೋನು ತಂದಿರಲಿಲ್ಲ ಗೈಸ್. ನನ್ನ ಫೋನ್ ಇದನ್ನು ಫೋನ್ಪೇ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ. ಈ ಫೋನ್ನ ಮಾತ್ರ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ. ನೋಡಿ ಎಷ್ಟು ಚಂದ ವ್ಯೂ ಇದೆ, ಸಕ್ಕತ್ತಾಗಿದೆ. ನಾನು ನಿಮಗೆ ವ್ಯೂ ಹಾಕ್ತೀನಿ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದನ್ನು ನಾನು ಇದ್ರದ್ದು ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ನಾವಿರೋ ಸ್ಟೇ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ, ಬನ್ನಿ ಹೋಗುವ. ಧ್ಯಾನ್ ಫೋನ್ ಮಾಡ್ತಿದ್ದಾನೆ, ನಾನು ಬ್ಲಾಗ್ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತಿದೆ ಅವನಿಗೆ ಅನ್ಸುತ್ತೆ ಮೇಲೆ, ಅದಕ್ಕೆ. ಓಕೆ ಬನ್ನಿ ಮಾಡುವ. ಎಲ್ಲ ತಿಂಡಿ ಆಯಿತು. ಬಟ್ ತಿಂಡಿ ತಿನ್ನೋದೆಲ್ಲ ನಾನು ಯಾವತ್ತೂ ತೋರಿಸಲ್ಲ, ಅದಕ್ಕೋಸ್ಕರ ಇದೆಲ್ಲ ತಿಂಡಿ ತಿಂದಿದ್ದಾರೆ. ಗೈಸ್ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಎಲ್ಲರನ್ನೂ, ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಿ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿ. ಬಟ್ ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ. ಮಾಡಿ ಇವಾಗ ಜಸ್ಟ್ ವಿ ಆರ್ ಮೂವಿಂಗ್. ಎಲ್ಲ ಬೈಕ್ ಬಂದು ನಿಂತಿದೆ ಇಲ್ಲಿ. ಹಾಯ್ ಹೇಳಿ ಎಲ್ಲ ಬ್ಲಾಗಿಂಗ್ ಆಫ್ ಮಾಡಿ, ಗಾಡಿ ಎಲ್ಲ ಸೌಂಡು. ಹಾಯ್ ಹೇಳಿ ಬೇಗ. ಹಾಯ್ ನಮ್ಮ ಅಕ್ಕ, ನಮ್ಮ ಭಾವ, ಇದು ನಮ್ಮ ದರ್ಶನ್ ಬ್ರೋ. ಇವಳೆಲ್ಲಿ ಇಲ್ವಾ ಅಲ್ಲಿ. ಇವರಿಬ್ರು ನಮ್ಮ ಹಳೆ ವ್ಲಾಗಲ್ಲಿ ನೋಡಿರ್ತೀರ, ನಮ್ಮ ಲಾಸ್ಟ್ ಬ್ಯಾಕ್ ಇಯರ್ಸಲ್ಲಿ. ಸೊ ಇಬ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಯ್ ಹೇಳಿ ಇಬ್ರು. ಹೇಗನ್ಸ್ತಿದೆ ಅದಿನ್ನ ಗೊತ್ತಿಲ್ಲ. ಇದು ಧ್ಯಾನ್. ಸೊ ಅದು ಇನ್ನೊಬ್ರು ಕೂತಿದ್ದಾರೆ, ಅವ್ರ ಹಿಂದೆ ಬೈಕರ್. ಸಮ್ಮರ್ ಅಂತ ವಿಂಟರ್ ರೈಡ್ ಬಂದು ಸಮ್ಮರ್ ಆಯ್ತು. ಇದು ಸಿಡಿ ಮನೋಜ್, ಇದು ಆರ್ಯನ್, ಅದು ಮೇಘನಾ ಅವರು. ಆ್ಯಂಡ್ ಲೆಟ್ಸ್ ಮೀ. ಬನ್ನಿ ಹೋಗುವ. ಬಾಯ್ ಬಾಯ್. ನಡೀರಿ ಎಲ್ಲ, ಬನ್ನಿ ಹೋಗುವ. ನಡೀರಿ. ಎಲ್ಲ ಇದೆ ಬಾಳೆ ಇಲ್ಲ. ಎಲ್ಲ ಇವಾಗ ರೀಚ್ ಆಗಿದ್ದೀವಿ. ಇದು ಏನಂತ ಗೊತ್ತಿಲ್ಲ ನನಗೂ, ಸುಮ್ಮನೆ ಪಾರ್ಕ್ ಅನ್ಸುತ್ತೆ. ಏನೋ ಒಂದು ಫೋಟೋಶೂಟ್ ಪಾಯಿಂಟ್ ಗೈಸ್. ಈಗ ಗುಣ ಕೇವಿಗೆ ಅಷ್ಟೇ, ಅದೊಂದು ಮಾತ್ರ ಗೊತ್ತು ನನಗೆ. ಎಲ್ಲ ಈಗ ಸದ್ಯಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ಏನೇನೋ ಮಾಡ್ಕೊತವ್ರೆ, ಎಲ್ಲ ಶೇಡ್ಸ್ ತೊಗೊತಿದ್ದಾರೆ, ತೊಗೊಂಡು ಬಂದಿದ್ದವರೆಲ್ಲ ಹಾಕೊತಿದ್ದಾರೆ. ಸೊ ಬನ್ನಿ ಗುಣ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ. ಇದು ಆಲ್ರೆಡಿ 1 o'clock ಇನ್ 15 minutes ಇದೆ. ಫಸ್ಟ್ ಪ್ಲೇಸ್ ನೋಡೋಕೆ ಇವಾಗ ಏನು ಮಾಡೋದು, ಒಂದೊಂದು ಪ್ಲೇಸಿಗೆ ಬರಬೇಕು ಅಂದರೆ 1.5 hour ತಗೊಳ್ಳೋದೇ. ಸಾರಿ ಸರಿನಾ, ಬನ್ನಿ ಹೋಗುವ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಇಲ್ಲೇನೋ ಇದೆ ಈ ಥರ ಹಿಂಗೆ. ಸೊ ಹೆಲೋ ತಿಮ್ಮಿ. ನಮ್ಮ ತಿಮ್ಮಿ ನೋಡಿ ಗಾಯ್ಸ್ ನಿಂತಾವಳೆ. ನೋಡಿ ಎಲ್ಲ ಜನ ನೋಡಿ, ನೆಕ್ಸ್ಟ್ ಲೆವೆಲ್ ಇದು.
இது ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಹತ್ರ ಫೋಟೋ ತೆಕ್ಕೊಳ್ಳೋದೆ ಬಂದಿದ್ದು. ಇಷ್ಟು ಕಿತ್ಕೊಂಡು ಹೋಗ್ತಾಯಿದೆ ಬಿಸಿಲಲ್ಲಿ. ಬನ್ನಿ ಹೋಗುವ. ನಡೆದು ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ನಾನು ಫುಲ್ ಮಳೆ ಸುರಿತಿರುತ್ತೆ ಅಂದ್ಕೊಂಡು ಎಕ್ಸ್ಪೆಕ್ಷನಲ್ಲಿ ಬಂದೆ, ತಲೆ ಸುಡ್ತಾ ಇದ್ದೆ ನಂದು. ಫೈನಲಿ ವಿ ಆರ್ ಎಂಟರಿಂಗ್ ಟು ಗುಣಾ ಕೇವ್. ಹೇರ್ಸ್ ಎಲ್ಲ ಫುಲ್ ಮೆಸ್ ಆಗಿದೆ. ಯಾರ್ದು ತಕೊಂಡೆ ಹೋಗೋಣ. ನಿಂತ್ಕೊಂಡು ಈಗ ಬೆಟ್ಟ ಹತ್ಬೇಕು ಆ್ಯಕ್ಚುಲಿ. ಕಾರಣ ಬನ್ನಿ ಹೆಂಗಿದೆ ಈ ಗುಣಾ ಕೇವ್. ಹೆಂಗಿದೆ ಗೊತ್ತಾ ನೋಡು, ಹಿಂಗಿದೆ ನೋಡಿ ವಿಡಿಯೋ. ನೀವು ಹಿಂದೆ ಓದಿ ನೀರು ಬಾಟ್ಲಿ ಕಂಡಿತ್ತು ನೋಡಿ. ಎಷ್ಟಿದೆ ಈ ಕೋತಿ, ಭಾರಿ ಇದೆ. ಸೊ ಬನ್ನಿ ಇವಾಗ ಹೋಗೋಣ. ಯಾರ್ದು ನಿಮ್ದು ಮೇಘನ ಹತ್ರ ಇದೆ ನೋಡಿ. ಎಷ್ಟು ಜನ ಅವ್ರೆ ಅಣ್ಣ, ಏನು ಹೇಳ್ತೀರಾ ಇಷ್ಟೊಂದು ಜನ ಅವ್ರೆ? ನೀವು ಫೋಟೋದಲ್ಲಿ ಅನ್ಕೊಂಡಂಗೆ ಏನೋ ಪ್ಲೇನ್ ಇರಲ್ಲ, ಫುಲ್ ಈ ಥರ ರಶ್ ಇದ್ದೇ ಇರುತ್ತೆ ಅಲ್ವಾ? ಬನ್ನಿ. ಮಂಡೇ ಇವತ್ತು ಇದು ಮಂಡೇ ಥರ ಫೀಲೇ ಇಲ್ಲ. ಸಂಡೇಗಿನ ನೆಕ್ಸ್ಟ್ ಲೆವೆಲ್ ಆಯ್ತು. ಅಲ್ಲಿ ನೋಡಿ, ಅಲ್ಲಿ ನೋಡಿ ಇದೆ ಅಷ್ಟೇನಾ ಗುಣಾ ಕೇವು? ಅಂದ್ರೆ ಆ ಕಡೆ ಇರೋದು. ಇವ್ರೇನೋ ಫೋಟೋ ತೆಗಿತಾರೇನೋ. ಓ ಹಿಂಗೆಲ್ಲ ಮುಂಚೆ ಅಲ್ಲೆಲ್ಲ ಬಿಡ್ತಾ ಇದ್ರು, ಈಗ ಲಾಕ್ ಮಾಡಿದಾರೆ ಒಂದಿಬ್ರು ಸೂಸೈಡ್ ಆದ್ಮೇಲೆ. ಅಲ್ಲಿಂದ ವ್ಯೂ ಪಾಯಿಂಟ್ ಸಿಗುತ್ತೆ ಹಿಂಗೆ ಅಷ್ಟೇ. ಅಷ್ಟೇನಾ? ನೋಡಿ. ಹಲೋ ಸರ್, ಹೆಂಗಿದೆ ಗುಣಾ ಕೇವ್? ಚೆನ್ನಾಗಿದೆಯಾ ಗುಣಾ ಕೇವು ಅಂದೆ? ಜನ ಹೆಂಗವ್ರೆ? ಏನ್ ಅನ್ಸ್ತೈತೆ ಗುಣಾ ಕೇವು? ವೇಸ್ಟ್ ಅಪ್ಪ, ಸುಮ್ಮನೆ ಓವರ್ ಕ್ರೌಡೆಡ್, ಓವರ್ ಮಾನ್ಸೂನ್ ಅಂತ ಕರ್ಕೊಂಡ್ ಬಂದವ್ರೆ. ಏನು ಮಾನ್ಸೂನ್ ಇಲ್ಲ, ಒಂದು ನೀರು ಬಿದ್ದಿಲ್ಲ, ನೀರು ಸೆಕೆಂಡ್ ನೀರು ಬೀಳ್ತಾ ಇದೆ ಅಷ್ಟೇ, ಮಳೆ ನೀರು ಬೀಳ್ತಾ ಇದೆ. ನಾಟ್ ಮಾನ್ಸೂನ್ ರೈಟ್. ಹೆಂಗ್ ಅನ್ಸ್ತಿದೆ ಗುಣಾ ಕೇವ್? ಗುಣಾನೇ ಇಲ್ಲ ರೀ ಕೇವಲ್ಲಿ, ಜನನೇ ಅವ್ರೆ, ಬರೀ ಜನನೇ ಅವ್ರೆ. ಬನ್ನಿ ನಿಮ್ದು ಇವ್ರದ್ದು ಬನ್ನಿ. ಹೆಂಗೈತೆ ಗುಣಾ ಕೇವು? ಬಾಯ್ಲಿ ಯಾರಿಗೆ ಹೇಳು ಹೆಂಗಿದೆ? ನಮ್ದು ಟ್ರಿಪ್ ನೇಮ್ ಆಕ್ಚುಲಿ ಮಾನ್ಸೂನ್ ಟ್ರಿಪ್ ಅಂತ ಇತ್ತು, ಅದು ಸಮ್ಮರ್ ಟ್ರಿಪ್ ಅಂತ ಮಾಡ್ಬಿಟ್ಟವ್ರೆ ಗ್ರೂಪ್ ಅಲ್ಲಿ. ಕ್ರೇಜಿ ನೆಕ್ಸ್ಟ್ ಲೆವೆಲ್. ಇವ್ರು ಗಾಡಿ ಓಡಿಸಿ ಕೈ ಹೊರಟೋಗ್ಬಿಡುತ್ತೆ. ಅಯ್ಯೋ, ನಮ್ಮ ವಿಡಿಯೋಗ್ರಾಫರು ಅವ್ರನ್ನ ತೋರ್ಸಲ್ಲ ಗೈಸ್, ಅದಕ್ಕೋಸ್ಕರ ಇಲ್ಲೊಬ್ರು ಅವರೇ ಮೇನ್ ಪರ್ಸನ್ ನಮ್ಮ ವ್ಲಾಗ್ ಅಲ್ಲಿ. ಹಾ ಅಂತ ನನ್ನ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ. ಬೇರೆ ಹೇಳ್ಕೊಡಿ ಬ್ರೋ. ಏನ್ ಹೇಳ್ತೀಯಾ? ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಹೆಂಗೋರಿ ಜನ ಸುಭಾಷಿ ಅಂತ ಹೇಳ್ತಿರಷ್ಟೇ. ನೆಕ್ಸ್ಟ್ ಲೆವೆಲ್ ಇದಾರೆ ಗೈಸ್ ಜನ. ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಆದ್ರೂ ಏನೋ ಮಾಡ್ತಾಳೆ ಇವಳು, ಏನು ಮಾಡಕ್ಕಾಗಲ್ಲ. ನಮ್ಮ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಒಂದ್ ರೇಂಜಿಗೆ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಲೆಟ್ ಅಸ್ ಸಿ ಏನಾಗೋ ಗೊತ್ತಿಲ್ಲ. ಎಲ್ಲ ಒಂದು ರೀಚ್ ಮಾಡೋಣ, ಓಕೆನಾ? ಡನ್ ಅಂತ ನಮ್ಮ ವಿಡಿಯೋಗ್ರಾಫರ್ ಓಕೆ ಅಂದ್ರು. ಏನ್ ಗೊತ್ತಾ, ಬನ್ನಿ ಇಲ್ಲಿ ವ್ಲಾಗ್ ಇದು. ಓಕೆ ಇಲ್ಲಿ ನೋಡಿ, ಇಲ್ಲಿ ಓಕೆ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಗೈಸ್ ನಾವೀಗ ಗುಣಾ ಕೇವಿಗೆ ಬಂದಿದ್ದೀವಿ ಅಷ್ಟೇ. ಗೈಸ್ ನಾವೆಲ್ಲರೂ ಕೊಡೈಕೆನಾಲಿಗೆ ಬಂದಿದ್ದೀವಿ, ಕೊಡೈಕೆನಾಲಲ್ಲಿ ಗುಣಾ ಕೇವ್ಸಿಗೆ ಬಂದಿದ್ದೀವಿ ಅಷ್ಟೇ. ಇರಿ ಬಂದೆ ಗೈಸ್. ಅಯ್ಯೋ ಬಿಸಿಲು ಹೊಡಿತಾ ಇದೆ. ಕೊಡ್ತಾರಂತೆ ನಮ್ಮೆಲ್ಲರದು, ಸೊ ಅದಕ್ಕೆಲ್ಲ ಫೋಟೋ ತೆಗೆಸ್ಕೊಳಕ್ ಹೋಗಿ. ಚೆನ್ನಾಗಿ ತೆಗೀರಿ ಫೋಟೋ, ಓಕೆನಾ? ಚೆನ್ನಾಗಿ ಫೋಟೋ ತೆಗೀರಿ ಆಯ್ತಾ? ಸೊ ಗೈಸ್ ಅವ್ರು ಹೇಳಿದಾರೆ ನಮಗೆ ಚೆನ್ನಾಗಿ ಫೋಟೋ ತೆಕ್ಕೊಡ್ತೀನಿ ಅಂತ. ನೋಡೋಣ. ಓಕೆ ಡನ್, ಬನ್ನಿ ಎಲ್ಲ ಹೋಗುವ. ಇದನ್ನ ಹತ್ಕೊಂಡು ಹೋಗ್ಬೇಕು ಈಗ. ಎಲ್ಲ ಇವಾಗ ಎಷ್ಟೊತ್ತು ಫೋಟೋಶೂಟ್ ಗೀಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಪುನಃ ಕಸ್ಕೋಣ ಅಂತ ಏನಿದೆ ಇಲ್ಲಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಏನಿದೆ ಮೇಲೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಲೇಡೀಸ್ ಏನು ನೀವಿಲ್ಲಿ? ಮಿಸ್ ನಮ್ಮ ಗ್ಯಾಂಗ್ ಅವರೇ ಅಷ್ಟೇ, ಇನ್ಯಾರೂ ಇಲ್ಲ. ಮಿಸ್ ಏನೋ ಇರೋ ಬರೋರೆಲ್ಲ ಇದ್ದಾರೆ. ಬನ್ನಿ ನೋಡುವ ಹೆಂಗಿದೆ ಈ ಗುಣಾ ಕೇವ್ಸ್ ಅಂತ. ಇಷ್ಟೇ ಗುಣಾ ಕೇವ್ ನೋಡಿ, ಇದೇ ಗುಣಾ ಕೇವ್. ಇದು ನೋಡೋಕ್ಕೆ ಎಲ್ಲ ಇಲ್ಲಿ ಬಂದಿದ್ದೀವಿ. ಗೈಸ್ ಅಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ ಅಂತ ಗೊತ್ತಾಯಿತು. ಸೊ ಐ ಮೂವಿಂಗ್ ಬ್ಯಾಕ್.
ಈ ಕಡೆ ಎಲ್ಲರೂ ಹೋಗಿ ಏನೋ ತಗೊಂಡು ಮಾಡ್ಕೊಂಡು ಬನ್ನಿ ಅಷ್ಟೇ. ಅಲ್ಲಿ ಏನಿಲ್ಲ, ವೇಸ್ಟ್ ಅಂತ ಗೊತ್ತು. ಸುಮ್ಮನೆ ಇದಕ್ಕೆ ಎಂಟ್ರೆನ್ಸ್ ಫೀ ಬೇರೆ ಕೊಡೋ ಅನಿಸ್ತಾ ಇದೆ. ಫೋಟೋ ಒಂದು ಚೆನ್ನಾಗಿ ಬಂತು, ವಿಡಿಯೋಸ್ ಎಲ್ಲ ಚೆನ್ನಾಗಿ ಬಂತು ಅಷ್ಟೇ, ಇನ್ನೇನಿಲ್ಲ. ಹೆಲೋ, ಹೇಗಿದ್ದೀರಾ ಗೈಸ್? ನನ್ನ ಸಬ್ಸ್ಕ್ರೈಬರ್ ಅಂತೆ, ಬಟ್ ತುಂಬ ಕ್ರೌಡ್ ಇದೆ ಗೈಸ್, ಪ್ಲೀಸ್ ಡೋಂಟ್ ಪ್ರಿಫರ್ ದಿಸ್ ಪ್ಲೇಸ್. ಸಖತ್ ಬಿಸಿಲು ಬರ್ತಾ ಇದೆ ಅಂತ ಅನ್ಕೊಂಬೇಡಿ, ತುಂಬ ಮಳೆ ಬರ್ತಿದೆ ಅನ್ಕೊಂಬೇಡಿ, ಅಷ್ಟು ಬಿಸಿಲು ಹೊಡಿತಿದೆ. ಗೈಸ್ ಏನಾಗ್ತಿದೆ ಇಲ್ಲಿ ಅಂದರೆ, ಎಕ್ಸ್ಪೆಷಲ್ ಮಾನ್ಸೂನ್ ಅಂತ ಬಂದ್ವಿ, ಅಲ್ಲೂ ಏನೂ ಇಲ್ಲ. ಗುಣಕ್ಕೆ ಟೋಟಲಿ ಸಕ್ಸಸ್ಫುಲಿ ವೇಸ್ಟೆಡ್ ಟಿಲ್ 2 o'clock, ಫ್ರಮ್ 12 o'clock to 1 o'clock ವೇಸ್ಟ್ ಮಾಡಿದ್ವಿ ಸಕ್ಸಸ್ಫುಲಿ. ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ನಮ್ಮ ವಿಡಿಯೋಗ್ರಾಫರ್ ಎಂಡ್ ಮಾಡ್ತಾರೆ ಈಗ, ಬನ್ನಿ. ನೋಡಿ ಗಾಯ್ಸ್, ಸಣ್ಣ ತಂಗೆ ತುಂಬಾ ಅದೃಷ್ಟ ತಂಗಿಯ ಅನುಬಂಧ, ಜನುಮದಳ ಅನುಬಂಧ, ಈ ಕಣ್ಣದ ನೋಡಿ ಇಷ್ಟು ಜನ ಗೈಸ್, ಒಂದ್ ಫೋಟೋ ತೆಗ್ಸ್ಕೊಳಕ್ಕೆ. ನೀನ್ ಹಂಗೆ ಇಟ್ಕೋ ಈಗ ಮೇಘನ. ಬಾರ ಕಡೆ ನೋಡಿ ಗೈಸ್, ಒಂದು ಫೋಟೋಗೆ ಎಷ್ಟು ಜನ, ಅಯ್ಯೋಯ್ಯಪ್ಪ. ಹಿಂಗ ಬ್ರೋ ಹಿಂಗೆ ಇಟ್ಕೊಂಬಿಡಿ ಬ್ರೋ. ಎಲ್ಲ ಶುಭಾಶು ಅಂತ ಕರೀತಾರೆ. ರೆಡಿ. ಈಗ ಗುಣ ಕೇವ್ಸ್ನ ಮುಗಿಸ್ಕೊಂಡು ಆಕ್ಚುಲಿ ವಾಪಸ್ ಹೋಗ್ತಾ ಇದ್ದೀವಿ. ಟೈಮ್ ಬಂದು 2:30 ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಏನು ಮಾಡೋಣ ಹೇಳಿ, ಇಷ್ಟು ತನಕ ಫುಲ್ಲು ಫೋಟೋಸ್, ವಿಡಿಯೋಸ್, ಅದು ಇದು ಅಂತ ಎಲ್ಲ ಸಕ್ಕತ್ತಾಗಿ ತಗೊಂಡಿದ್ದೀವಿ. ನೆಕ್ಸ್ಟ್ ಲೆವೆಲ್ ಬಂದಿದೆ. ಒಂಥರ ಕ್ಯೂಟಾಗಿದೆ ಎಲ್ಲ ಮೆಮೊರೀಸ್ ಅಷ್ಟೇ. ಆದಾಗ ಟೈಮ್ ಆದಾಗ ಅಷ್ಟೇ. ಹೆಂಗಿತ್ತು ಎಲ್ಲ? ಸೂಪರ್. ನಾವೆಲ್ಲ ಬಾಡಿ ಗಾರ್ಡ್ಸ್. ಹೀರೋಯಿನ್ ಮೇಘನಾಗೆ ಜೈ ಗೈಸ್. ನಮ್ಮ ರಾಣಿ ಪ್ರಿನ್ಸಸ್ ಬರ್ತಿದ್ದಾರೆ ನೋಡಿ, ಪ್ರಿನ್ಸಸ್ ಶೇಡ್ಸ್ ಎಲ್ಲ ಹಾಕೊಂಡಿದ್ದಾರೆ. ಚೆನ್ನಾಗಿದೆ. ಸೊ ಬನ್ನಿ ಹೋಗುವ, ಹೋಗುವ ಎಲ್ಲರೂ ಬನ್ನಿ ಹೋಗೋಣ. ಸೆಕ್ಯೂರಿಟಿ ಗಾರ್ಡ್ಸ್ ನೋಡಿ ಹೆಂಗ್ ಹೋಗ್ತಾವ್ರೆ. ಓ ಮೈ ಗಾಡ್, ಇಲ್ಲಿ ನೋಡಿ ಫೈಲ್ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರದ್ದು ಫೈಲ್. ಸೈಡ್ ಬೇಗ. ಅಲ್ಲಿ ಸ್ಟೆಪ್ಸ್ ಇಳಿ ಹತ್ರ ಕ್ರೌಡ್ ಇರುತ್ತೆ. ನಮ್ಮ ಮೇಡಮ್ ಬರ್ತಿದ್ದಾರೆ. ಸೈಡ್ ನಿಮಿಷ ಸೈಡ್ ಬನ್ನಿ ಬೇಗ ಸೈಡ್. ಇವರು ಹೀರೋಯಿನ್, ಅದಕ್ಕೋಸ್ಕರ ಬನ್ನಿ ಬೇಗ. ಸೈಡ್ ಬನ್ನಿ. ಫೋಟೋಸ್ ಆಮೇಲೆ ಬಾಯ್ಸು ಬೇಗ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾವಿವತ್ತು ಚೆಕ್ಔಟ್ ಆಗ್ತಾಯಿದ್ದೀವಿ. ನಾವು ಹಿಂಗೆ ಚೆಕ್ಔಟ್ ಆಗಿದ್ದೀವಿ ರೂಮು, ಬಟ್ ಇದು ನಮ್ಮ ಜಾಸ್ತಿ ಈ ಥರ ವ್ಯೂ ಇದೆ ಗೈಸ್. ಬಟ್ ನಾವು ಚೆಕ್ಔಟ್ ಆಗ್ತಿದ್ದೀವಿ. ಬಟ್ ನಮ್ಮದೆಲ್ಲ ಬೈಕ್ಸ್ ಏನಾಗ್ತಿದೆ ಅಂದರೆ ಟೈಪ್ ಮಾಡಬೇಕು ಅಲ್ವಾ ಫುಲ್ ನೀಟಾಗಿ. ಸೊ ಅದು ಗೊತ್ತಿರೋರೇ ಟೈಪ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಎಲ್ಲರೂ ಒಬ್ಬೊಬ್ಬರದೇ ಟೈಮ್ ಮಾಡ್ಕೊಂಡ್ಬರ್ತಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗ್ತಾಯಿದೆ, ಏನೂ ಮಾಡಲಿಕ್ಕಾಗಲ್ಲ. ಸಕ್ಸಸ್ ಫಾರ್ ಎವ್ರಿಥಿಂಗ್. ನಾವೆಲ್ಲರೂ 6:30ಗೆ ಎದ್ದು ರೆಡಿಯಾಗಿ ಎಲ್ಲ 8:30ಗೆಲ್ಲ ರೆಡಿ ಆಗಿದ್ವಿ ನಮ್ಮ ರೂಮಲ್ಲಿ. ನಾವು ಗರ್ಲ್ಸ್ ಬಾಯ್ಸ್ ರೆಡಿ ಆಗಿದ್ರು. ಬಟ್ ಇದನ್ನೆಲ್ಲ ಟೈಮ್ ಸ್ಟಾರ್ಟ್ ಆಗಿದ್ದು 9 o'clock 10:30 ಆಯಿತು. ಏನೋ ಟೈಮ್ ನಡೀತಿದೆ, ಏನೋ ಮಾಡೋಕ್ಕಾಗಲ್ಲ. ಸಿಂಪಲ್ ಆಗಿಬಿಡ್ತದೆ ಎಲ್ಲ. ಫುಲ್ ಹೆಲ್ಮೆಟ್ ಹಾಕಿ ಹೀಟಿಗೆ ಫಸ್ಟ್ ಟೈಮ್ ಅಲ್ವಾ, ಇಟ್ಸ್ ಎಕ್ಸ್ಪೀರಿಯನ್ಸ್. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇವಾಗ ಮಳೆ ಬರೋಂಗೆ ಆಗ್ತೈತೆ, ಆದರೆ ಮಳೆ ಬರ್ತೀವಿ. ಇಷ್ಟು ಬಂತು ಹೋಯ್ತು ಅಷ್ಟೇ. ಬನ್ನಿ ಹೋಗು, ನಮ್ಮ ಹಾಸ್ಟೆಲ್ ತರಿಸ್ತೀನಿ ನಾನು.
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾವಿವತ್ತು ಚೆಕ್ಔಟ್ ಆಗ್ತಾಯಿದ್ದೀವಿ. ನಾವು ಹಿಂಗೆ ಚೆಕ್ಔಟ್ ಆಗಿದ್ದೀವಿ ರೂಮು. ಬಟ್ ಇದು ಜಾಸ್ತಿ ಈ ಥರ ವ್ಯೂ ಇದೆ ಗೈಸ್. ಬಟ್ ನಾವು ಚೆಕ್ಔಟ್ ಆಗ್ತಿದ್ದೀವಿ. ಬಟ್ ನಮ್ಮದೆಲ್ಲ ಬೈಕ್ಸ್ ಏನಾಗ್ತಿದೆ ಅಂದರೆ ಎಲ್ಲ ಟೈಪ್ ಮಾಡಬೇಕು ಅಲ್ವಾ ಫುಲ್ ನೀಟಾಗಿ. ಸೊ ಅದು ಗೊತ್ತಿರೋರೇ ಟೈಪ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಎಲ್ಲರೂ ಒಬ್ಬೊಬ್ಬರದೇ ಟೈಮ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗ್ತಾಯಿದೆ, ಏನೂ ಮಾಡಲಿಕ್ಕಾಗಲ್ಲ. ಸಕ್ಸಸ್ ಫಾರ್ ಎವ್ರಿಥಿಂಗ್. ನಾವೆಲ್ಲರೂ 6:30ಗೆ ಎದ್ದು ರೆಡಿಯಾಗಿ ಎಲ್ಲ 8:30ಗೆಲ್ಲ ರೆಡಿ ಆಗಿದ್ವಿ ನಮ್ಮ ರೂಮಲ್ಲಿ. ನಾವು ಗರ್ಲ್ಸ್ ಬಾಯ್ಸ್ ರೆಡಿ ಆಗಿದ್ರು. ಬಟ್ ಇದನ್ನೆಲ್ಲ ಟೈಮ್ ಸ್ಟಾರ್ಟ್ ಆಗಿದ್ದು 9 o'clock-ಇಂದ 10:30 ಆಯಿತು. ಏನೋ ಟೈಮ್ ನಡೀತಿದೆ, ಏನೋ ಮಾಡೋಕ್ಕಾಗಲ್ಲ. ಸಿಂಪಲ್ ಆಗ್ಬಿಡ್ತು ಗೈಸ್. ಎಲ್ಲ ಫುಲ್ ಹೆಲ್ಮೆಟ್ ಹಾಕಿ ಹೀಟಿಗೆ ಫಸ್ಟ್ ಟೈಮ್ ಅಲ್ವಾ, ಇಟ್ಸ್ ಎಕ್ಸ್ಪೀರಿಯನ್ಸ್. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇವಾಗ ಮಳೆ ಬರೋಂಗೆ ಆಗ್ತೈತೆ, ಆದರೆ ಮಳೆ ಬರ್ತೀವಿ. ಇಷ್ಟು ಬಂತು ಹೋಯ್ತು, ಇಷ್ಟು ಬಂತು ಹೋಯ್ತು ಅಷ್ಟೇ. ಬನ್ನಿ ಹೋಗು. ನಮ್ಮ ಹಾಸ್ಟೆಲ್ ತೋರಿಸ್ತೀನಿ ನಾನು. ಸ್ಟೇ ಬಂದು ಇದೆ ಹಾಸ್ಟೆಲ್ ಅಂತ. ಇಲ್ಲಿ ನಮ್ಮದೆಲ್ಲರದ್ದು ಬೈಕ್ಸ್ ಇದೆ, ಇನ್ನೊಂದು ಸ್ವಲ್ಪ ಜನದ್ದು ಅವ್ರದ್ದು ಇಲ್ಲೆಲ್ಲರದ್ದಿದೆ. ಇಲ್ಲಿ ನೋಡಿ, ಇದೇ ನಮ್ಮ ಗಾಡಿ ಕಟ್ಟಬೇಕು NSಗೆ ನಮ್ಮ ಜಿಜದ್ದು. ಅದೊಂದು ಕಟ್ಟಿದ್ರೆ ಮುಗಿಯುತ್ತೆ. ಇದು ನಮ್ಮ ಹಾಸ್ಟೆಲ್, ಇದು ನಮ್ಮದು ಹಾಸ್ಟೆಲ್. ಎಲ್ಲ ಹೊರಟಿದ್ದೀವಿ. ನಮ್ಮೆಲ್ಲ ಬೈಕ್ಸ್ ನೋಡಿ ನೀವು ಒಂದು ರೌಂಡ್. ಸೊ ಅಲ್ಲೊಂದು 2, ಅಲ್ಲೊಂದು 3, ಅಲ್ಲೊಂದು 4, 1 5, 1 6. ಸೊ ಇಷ್ಟು ಬೈಕೆಲ್ಲ ಹೊರಡ್ತಿದ್ದೀವಿ ಈಗ ನಮ್ಮ ತುಮಕೂರಿಗೆ. ಸೊ ಯಾವ ಬೈಕು ಏನೂ ಆಗದಿರೋ ದೃಷ್ಟಿ ಬರ್ದಿರೆ ನಾನು ಒಂದು ದೃಷ್ಟಿ ತೆಗೆದುಬಿಡೋಣ. ಎಲ್ಲ ದೃಶ್ಯ ಇಷ್ಟು ದೃಷ್ಟಿ ಆಗಿದೆ ನಮ್ಮ ಬೈಕಿಗೆ ನೋಡಿ. ಎಲ್ಲ ದೃಶ್ಯ ತೆಗೆದುಬಿಟ್ಟೆ. ಹೇಳಿ ಬ್ರೋ. ಯಾವ್ದೋ ರೆಡ್ ವೈಟ್ ಗ್ರೀನು ಚಟ್ನಿ ಟ್ರಾಫಿಕ್ ಸಿಗ್ನಲ್ ಇದ್ದಂಗೆ ಇದೆ. ಸಿಡಿಗೆ ಏನು ಕೇಳು, ಸಿಡಿ ಏನು ಹೇಳ್ತಾರೆ? ಸಿಡಿ ಹೆಂಗೈತ್ರಿ? ಸಮ್ಮ ಇರಕ ಗೈಸ್ ನಮ್ಮ ಬ್ರೋ ಒಂದು ಹೇಳೋದು ಕೇಳಿಸ್ಕೊಳ್ಳಿರಿ. ಮನೇಲೇ ಈ ದೋಸೆ ತಿನ್ನೋದಂತೆ ವಿಧಿ ಇಲ್ಲ ತಿಂತೀವಲ್ವಾ, ಟೆಸ್ಟ್ ಕೊಡ್ತಾರಲ್ಲ ತಟ್ಟೆ ವಿಧಿ ತಿನ್ಬೇಕು ರೀಲ್ಸ್ ಅವರ ನೋಡಿ. ಇಲ್ಲಿ ದೋಸೆನೇ ಬಂದಿಲ್ಲ, ಇಟ್ಟು ಇಟ್ಟು ಕೊಟ್ಟಿದ್ರು. ಸಿಡಿ ಆಯ್ ಸಿಡಿ ನೋ ಪತಿದೇವ ದೆವ್ವ ಅಂತಿದ್ಯಾ ನನ್ನ? ಪತಿದೇವ ದೇವ ಆಯ್ತು, ಬೇಕಾ? ನಿನ್ ಕಾಲಿಗೆ ಬಿದ್ದಿದ್ದೀನಿ ಗಣಿ ಮದ್ವೆನಲ್ಲಿ. ನೀನು ಡೈಲಿ ಕಾಲಿಗೆ ಬೀಳಿಸ್ಕೊಂತಿಲ್ಲ ಪರಿ. ನೋ ಗಣಿ, ಐ ಡೋಂಟ್. ಅದೆಲ್ಲ ಇನ್ಸೈಡ್ ಸ್ಟೋರಿ ಗೊತ್ತಿರತ್ತಾ? ಗೈಸ್ ಈಗ ಪೂರಿ ಬಂದಿದೆ, ಇದನ್ನ ಟೇಸ್ಟ್ ಮಾಡಿ ನಮ್ರು ಹೇಳ್ತಾರೆ. ಇದನ್ನೇ ಹೊಸ್ಬಿಟ್ಟು ಹೆಂಚ್ ಮೇಲೆ ಹಾಕಿದ್ರೆ ಚಪಾತಿ ಆಗುತ್ತೆ. ಆದ್ರೆ ಚಪಾತಿ ಇಲ್ಲ ಅಂದ್ರೆ ಪುಡಿ ಕೊಟ್ಟಾರೆ ತಿನ್ಬೇಕಾಗುತ್ತೆ. ಏನು ಓಕೆ, ಒಂದು ರೇಂಜ್ಗೆ. ಆ್ಯಕ್ಚುಲಿ ದರ್ಶನ್ ಬ್ರೋ ಹೇಳ್ದಂಗೆ ಕರೆಕ್ಟೇ. ಅದು ನಿಂಗೆ ಲಟ್ಸಿರ್ತಾರೆ ಅಲ್ವಾ, ಲಟ್ಸ್ಬಿಟ್ಟು ತೆಗೆದ್ಬಿಟ್ಟು ಅದೇ ದೋಸೆ ಮಾಡಿರೋ ಹೆಂಚ್ ಮೇಲೆ ಹಾಕಿದ್ರೆ ಬೆಟರ್ ಅಲ್ವಾ? ಅದು ಚಪಾತಿನೇ ಅಲ್ವಾ ಅಣ್ಣ? ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡೇರಿ ತಗೊಳ್ಳಿ. ಹೊಡೀರಿ. ಸೊ ಗೈಸ್ ಬನ್ನಿ ಹೊರಡೋಣ. ಇವಾಗೆಲ್ಲ ಪ್ಯಾಕಪ್ ಆಗಿ ವಿಲ್ ಮೂವ್ ಆನ್ ದ ವೇ. ಚಲೋ ಗಾಡಿ ಸ್ಟಾಪ್ ಮಾಡಿದ್ದೀವಿ ಈಗ ಸದ್ಯಕ್ಕೆ. ನಾನು ಕೇಳ್ತಿದ್ದೆ ಎಲ್ಲರೂ ಬೆಳಗ್ಗೆ ಯಾರಾದರೂ ನೀವು ಅಲ್ಲುಜಿಲ್ಲ ಅಂದರೆ ಬೇವಿನ ಸೊಪ್ಪಿನ ಕಟ್ಟಿದೆ ಉಟ್ಬೋದು ಅಂತ. ಆ್ಯಕ್ಚುಲಿ ಅವರಿಬ್ಬರು ಅಂತೂ ಫುಲ್ ಚಿಲ್ ಮಾಡ್ಕೊಂಡು ಹೋಗ್ತಿದ್ರು. ಬಿಕಾಸ್ ಇಬ್ಬರು ಕಿವಿಯಲ್ಲಿ ಇಯರ್ಪಾಡ್ಸ್ ಹಾಕೊಂಡಿದ್ರು. ಆ್ಯಂಡ್ ಮೇಯ್ನ್ಲಿ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಸ್ವಲ್ಪ ಬೇರೆ ಚೆಂದ ಎಂಜಾಯ್ ಮಾಡೋದ್ರಿಂದ. ಬಟ್ ವಿ ವರ್ ಆಲ್ ಸೇಫ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಎವ್ರಿ ಸೇಫಾಗಿ ಸಖತ್ತಾಗಿ ಹುಷಾರಾಗಿ ಬಂದಿದ್ವಿ. ಆ್ಯಂಡ್ ನಾವು ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಅವರ್ ಪೇರೆಂಟ್ಸ್ ಆ್ಯಂಡ್ ಗಾಡ್ನ ಕೂಡ ಅಷ್ಟೇ. ದೇವ್ರನ್ನ ನಾವು ಎಲ್ಲರೂ ಕೇಳ್ಕೊಂಡಿದ್ವಿ, ದೇವ್ರಿಗೆ ನಾವು ಹುಷಾರಾಗಿ ಬರಬೇಕು ಅಂತ. ಆ್ಯಂಡ್ ನಮ್ಮ ಇಡೀ ಟ್ರಿಪ್ನ ಮುಗಿಸ್ಕೊಂಡು ನಾವು ತುಮಕೂರಿಗೆ ರೀಚ್ ಆದಾಗ ಇಟ್ ವಾಸ್ 1:30 ಇನ್ ದ ಮಿಡ್ ನೈಟ್. ದ ನೆಕ್ಸ್ಟ್ ಡೇ ಆಗಿಬಿಟ್ಟಿತ್ತು. ಸೊ ನಾವು ಮಾರ್ನಿಂಗ್ 11 o'clock-ಗೆ ಅಲ್ಲಿ ಬಿಟ್ಟು ಕೊಡೈಕೆನಲ್ಲಿ ನಾವು ಮಿಡ್ ನೈಟ್ 1:30-ಗೆ ರೀಚ್ ಆಗಿದ್ದೀವಿ. ಇಟ್ ವಾಸ್ ಸೂಪರ್ ಫನ್. ಎಲ್ಲನೂ ಇತ್ತು, ಲಾಡ್ ಆಫ್ ಥಿಂಗ್ಸ್ ಇತ್ತು. ತುಂಬ ರೈಡ್ ಮಾಡಬೇಕಿತ್ತು ನಾವು. ಬಟ್ ತುಂಬಾ ಕಲ್ತ್ಕೊಂಡೆ, ಪೇಷನ್ಸಿಂದ ಕುತ್ಕೋಬೇಕು ಅನ್ನೋದೊಂದು ವಿಷಯ ಗೊತ್ತಾಯಿತು ಬೈಕಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಸಿದ ಹೀಗೆ ಇಲ್ಲಿ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗೋಣ. ನಾನು ತುಂಬ ಪ್ಲೇಸಸ್ನ ಕವರ್ ಮಾಡಿದ್ವಿ, ಬಟ್ ಅದು ಯಾವುದು ವಿಡಿಯೋ ಅಲ್ಲಿ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಲಾಟ್ಸ್ ಆಫ್ ಲವ್, ಬಾಯ್.